Good morning, my dear students. In the last class, we have to discuss the concept of market demand and with help of diagram. In this class, now we discuss the next chapter. ಯಾವುದು ಅಂದರೆ chapter 3, production and cost. Production and cost. ಇವತ್ತಿನ ಕ್ಲಾಸಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ 3ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತು ಅಂದರೆ ಈ ಚಾಪ್ಟರ್ 3ನಲ್ಲಿ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂತಂದರೆ ಶಾರ್ಟ್ ಟರ್ಮ್ ಕಾಸ್ಟ್ ಆಗಿರ್ಬೋದು, ಲಾಂಗ್ ಟರ್ಮ್ ಕಾಸ್ಟ್ ಆಗಿರ್ಬೋದು, ಟಿ ಸಿ, ಟಿ ಎಫ್ ಸಿ, ಟಿ ವಿ ಸಿ, ಎ ಸಿ, ಎ ವಿ ಸಿ, ಎ ಎಫ್ ಸಿ ಆ್ಯಂಡ್ ಎಮ್ ಸಿ. ದಿಸ್ ಇಸ್ ದ ಶಾರ್ಟ್ ರನ್ ಕಾಸ್ಟಸ್ ಆಗಿರ್ಬೋದು, ಎಲ್ ಆರ್ ಎ ಸಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಆಗಿರ್ಬೋದು, ಎಲ್ ಆರ್ ಎ ಸಿ ಆಗಿರ್ಬೋದು, ಲಾಂಗ್ ರನ್ ಆ್ಯಾವ್ರೇಜ್ ಕಾಸ್ಟ್ ಆಗಿರ್ಬೋದು, ಅದೆಲ್ಲ ನಾವು ಈ ಒಂದು ಚಾಪ್ಟರ್ 3ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಏನು ವಾಟ್ ಈಸ್ ಪ್ರೊಡಕ್ಷನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಏನು ಪ್ರೊಡಕ್ಷನ್ ಅಂತಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ಏನು ಪ್ರೊಡಕ್ಷನ್ ಅಂತ ಅಂದರೆ the production refers to the transformation of inputs convert to output. ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ಏನು ಪ್ರೊಡಕ್ಷನ್ ಅಂತಂದರೆ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ನಾನು ಆವಾಗಲೇ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಏನು ಇನ್ಪುಟ್ ಅಂತಂದರೆ ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ದಿಸ್ ಈಸ್ ಕಾಲ್ಡ್ ಆಸ್ ಎ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ದಿಸ್ ಈಸ್ ದ ಇನ್ಪುಟ್. ವಾಟ್ ಈಸ್ ಔಟ್ಪುಟ್? Output means product or production. ಅಂದರೆ ಏನು ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ನಾವು ಇನ್ಪುಟ್ನ ಕೊಟ್ಟರೆ ಅಲ್ಲಿ ಅದೇನಾಗ್ತಾ ಹೋಗುತ್ತೆ, ಔಟ್ಪುಟ್ ಆಗಿ ಹೊರಗಡೆ ಬರ್ತಾ ಹೋಗುತ್ತೆ. ಅಂದರೆ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕನ್ವರ್ಟ್ ಟು ದ ಪ್ರಾಡಕ್ಟ್. ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇನ್ಪುಟ್ನ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾದರೂ ಒಂದು ಗೂಡ್ಸ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ನಮಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬೇಕು. ಲ್ಯಾಂಡ್ ಬೇಕು, ಲೇಬರ್ ಬೇಕು, ಕ್ಯಾಪಿಟಲ್ ಬೇಕು, ಆರ್ಗನೈಸೇಷನ್ ಬೇಕು. ಇಷ್ಟನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಹೋಗ್ತೀವಿ, ಈ ಪ್ರಾಡಕ್ಟ್ನ ರೆಡಿ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ವಾಟ್ ಈಸ್ ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ಇನ್ ಅನದರ್ ವರ್ಡ್ಸಲ್ಲಿ ನಾವು ಏನು ಪ್ರೊಡಕ್ಷನ್ ಅಂತಂದರೆ ದ ಪ್ರೊಡಕ್ಷನ್ ಈಸ್ ಎ ಪ್ರೋಸೆಸ್. ಪ್ರೊಡಕ್ಷನ್ ಈಸ್ ಪ್ರೋಸೆಸ್ where raw material convert to the finished goods. ಮತ್ತೆ ನಾವು ಇನ್ನೊಂದು ರೀತಿಲಿ ಏನು ಪ್ರೊಡಕ್ಷನ್ ಅಂತಂದರೆ ದ ಪ್ರೊಡಕ್ಷನ್ ಈಸ್ ಎ ಪ್ರೋಸೆಸ್ ವೇರ್ ರಾ ಮೆಟೀರಿಯಲ್ ಕನ್ವರ್ಟ್ ಟು ದ ಫಿನಿಶ್ಡ್ ಗುಡ್ ಆರ್ ರೆಡಿಮೇಡ್ ಗೂಡ್ಸ್. ಅಂದರೆ ನಾವು ರಾ ಮೆಟೀರಿಯಲ್ನ ಕೊಡ್ತಾ ಹೋದರೆ ಆ ರಾ ಮೆಟೀರಿಯಲ್ ಏನಾಗ್ತಾ ಹೋಗುತ್ತೆ, ಫಿನಿಶ್ಡ್ ಗುಡ್ ಆಗಿ ಹೊರಗಡೆ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕಾಟನ್ ಕನ್ವರ್ಟ್ ಟು ದ ಕ್ಲಾತ್. ಕಾಟನ್ನ ನಾವು ಕ್ಲಾತ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಶುಗರ್ ಕೇನ್ ಕನ್ವರ್ಟ್ ಟು ದ ಶುಗರ್. ನೆಕ್ಸ್ಟ್ wood convert to the furniture. Iron convert to the steel. ಗೊತ್ತಾಗ್ತಾ ಇದೆ ಹೇಳ್ತಾ ಇರೋದು. ಏನು ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ದ ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅಂಡ್ ಔಟ್ಪುಟ್ ರೆಫರ್ಸ್ ಟು ದ ಪ್ರಾಡಕ್ಟ್ ಆರ್ ಪ್ರೊಡಕ್ಷನ್. ಆಯಿತಾ. ಇನ್ ಅನದರ್ ವರ್ಡ್ಸ್ ದ ಪ್ರೊಡಕ್ಷನ್ ಈಸ್ ಎ ಪ್ರೋಸೆಸ್ ವೇರ್ ರಾ ಮೆಟೀರಿಯಲ್ convert to the finished goods. That means for example iron convert to the
steel, wood convert to the furniture, cotton convert to the cloth, and last one sugarcane convert to the sugar ಅಲ್ವಾ. ನಾವು ಐರನ್ನ ನಾವು ಸ್ಟೀಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಐರನ್ ಬಂದು ರಾ ಮೆಟೀರಿಯಲ್, ಆ ರಾ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡು ನಾವು ರೆಡಿಮೇಡ್ ಗುಡ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವುಡ್ ಕನ್ವರ್ಟ್ ಟು ದ ಫರ್ನಿಚರ್, ವುಡ್ನ ನಾವು ಫರ್ನಿಚರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕಾಟನ್ ಕನ್ವರ್ಟ್ ಟು ದ ಕ್ಲಾತ್, ಕಾಟನ್ ನಾವು ಕ್ಲಾತ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಶುಗರ್ ಕೇನ್ ಕನ್ವರ್ಟ್ ಟು ದ ಶುಗರ್, ಶುಗರ್ ಕೇನ್ ನಾವೇನು ಮಾಡ್ತಾ ಇದ್ದೀವಿ, ಶುಗರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಾವು ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ ಅಂದರೆ ಪ್ರೊಡಕ್ಷನ್ ಅದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಏನು ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಔಟ್ಪುಟ್ ಮೀನ್ಸ್ ಪ್ರಾಡಕ್ಟ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಔಟ್ಪುಟ್ ಮೀನ್ಸ್ ಪ್ರಾಡಕ್ಟ್ ಆರ್ production. In another words, the production refers to the production is a process where raw material convert to the ready-made goods. For example, iron convert to the steel, wood convert to the furniture, and cotton convert to the cloth. Next sugar can convert to the sugar. So this is the concept of production. The next concept is production function. Production function. Production function. ನಿಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಇಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಬರುತ್ತೆ. ಸೆಕೆಂಡ್ ಚಾಪ್ಟ್ರಲ್ಲಿ ಡಿಮ್ಯಾಂಡ್ ಫಂಕ್ಷನ್ ಅಂತ ಬಂದಿತ್ತು. ಏನು ಡಿಮ್ಯಾಂಡ್ ಫಂಕ್ಷನ್ ಅಂದರೆ ದ ಡಿಮ್ಯಾಂಡ್ ಫಂಕ್ಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಂಡ್ ಇಟ್ಸ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಡಿಮ್ಯಾಂಡ್ ಫಂಕ್ಷನ್. ಇದು ಡಿಮ್ಯಾಂಡ್ ಫಂಕ್ಷನ್. ಈಗ ಹೇಳ್ತಾ ಇರೋದು ಬಂದು ಪ್ರೊಡಕ್ಷನ್ ಫಂಕ್ಷನ್. ಏನು ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ದ ಪ್ರೊಡಕ್ಷನ್ ಫಂಕ್ಷನ್ ರೆಫರ್ಸ್ ಟು ಇಟ್ ಇಸ್ ಶೋಸ್ ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಇನ್ಪುಟ್ ಅಂಡ್ ಔಟ್ಪುಟ್. ಇನ್ಪುಟ್ ಅಂಡ್ ಔಟ್ಪುಟ್. ಏನು ಪ್ರೊಡಕ್ಷನ್ ಫಂಕ್ಷನ್ ಅಂದರೆ ದ ಪ್ರೊಡಕ್ಷನ್ ಫಂಕ್ಷನ್ ರೆಫರ್ಸ್ ಟು ದಿಸ್ ಈಸ್ ಶೋಸ್ ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಔಟ್ಪುಟ್ ಮೀನ್ಸ್ ಯಾವುದು? ಔಟ್ಪುಟ್ ಮೀನ್ಸ್ ಪ್ರಾಡಕ್ಟ್ ಆರ್ ಪ್ರೊಡಕ್ಷನ್. ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. Two types of factors of production. First one is the fixed factor. Fixed factor. Second one variable factor. ಇಲ್ಲಿ production function. The production function shows the relationship between input and output. Input means factors of production. Output means product. Production or product. That means the production function shows the relationship between factors of production and the product, or the relationship between input and output. Clear? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಪ್ರೊಡಕ್ಷನ್ ಫಂಕ್ಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ಔಟ್ಪುಟ್. ಆರ್ ಇನ್ ಅನದರ್ ವರ್ಡ್ಸ್ ದ ಪ್ರೊಡಕ್ಷನ್ ಫಂಕ್ಷನ್ ರೆಫರ್ಸ್ ಟು ಇಟ್ ಈಸ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ದ ಪ್ರಾಡಕ್ಟ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಫಿಕ್ಸ್ಡ್ ಫ್ಯಾಕ್ಟರ್ ಅಂಡ್ ವೇರಿಯಬಲ್ ಫ್ಯಾಕ್ಟರ್. ಲ್ಯಾಂಡ್ ಇಸ್ ದ ಫಿಕ್ಸ್ಡ್ ಫ್ಯಾಕ್ಟರ್. Land is the fixed factor. Labor, capital, organization,
is the variable factor. Land is the fixed factor and labor capital organization is the variable factor. Clear? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಏನು ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ರೆಫರ್ಸ್ ಟು ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಇನ್ಪುಟ್ ಕನ್ವರ್ಟ್ ಟು ದ ಔಟ್ಪುಟ್ ಅಥವಾ in another words the production refers to the transformation of input convert to the output. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ production is a process where raw material convert to the finished good. For example, cotton convert to the cloth and iron convert to the steel and wood convert to the furniture, sugar cane convert to the sugar. ಇದನ್ನು ನಾವು ಇದಕ್ಕೆ ಪ್ರೊಡಕ್ಷನ್ಗೆ ಏನು ಮಾಡ್ತಾ ಹೋಗ್ತೀವಿ, ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಪ್ರೊಡಕ್ಷನ್ ಫಂಕ್ಷನ್. ದ ಪ್ರೊಡಕ್ಷನ್ ಫಂಕ್ಷನ್ ಶೋಸ್ ದ ರಿಲೇಶನ್ಶಿಪ್ between input and output or factors of production. It shows the relationship between factors of production and the product. Illi there are two types of factors of production like fixed factor and variable factor. Fixed factor is land. The land is the fixed factor. Labor, capital, organization is the variable factor. Illi the production function shows one simple formula. Illi production function ana ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರಿತೀವಿ. ಏನು ಅಂದರೆ y is equal to function of RKLO ಅಥವಾ or Q is equal to function of KL. The formula of production function is equal to y is equal to function of RKLO. Y is equal to output. Y is equal to output or product. F is equal to functional relationship. R is equal to land. K is equal to capital. L is equal to labor. O represents the organization. Clear? Here the land is the fixed factor. KLO represents the variable factor. The production function shows the relationship between input and output. Input means factors of production like land, labor, capital, organization. There are two types of factors of production, fixed factor and variable factor. Land is the fixed factor, labor, capital, organization is the variable factor. In another words, the production function shows the relationship between factors of production and the product. This is shows in simple formula like y is equal to function of RKLO. Y represents the product or output. F represents the functional relationship and R represents the land. K represents the capital. L represents the labor. O represents the organization. Same. Q represents the output. F represents the functional relationship between functional relationship. K represents the capital. L represents the labor. So this is the concept of production function. The next concept is isoquants curve. Isoquants curve. ಇಲ್ಲಿ the next concept is isoquants curve. Isoquants curve. ಇಲ್ಲಿ here the isoquants curve also known as a isoproducts curve. Isoproduct curve. ನಾವಿಲ್ಲಿ ಐಸೋಕ್ವಾಂಟ್ಸ್ ಕರ್ವ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಇಂಡಿಫರೆನ್ಸ್ ಕರ್ವ್ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಏನು ಇಂಡಿಫರೆನ್ಸ್ ಕರ್ವ್ ಅಂತ ನೋಡ್ತಾ ಹೋಗೋಣ. ಇದು ಬಂದು ಐಸೋಕ್ವಾಂಟ್ಸ್ ಕರ್ವ್. ಈಗ ಹೇಳ್ತಾ ಇರೋದು ಇಂಡಿಫರೆನ್ಸ್ ಕರ್ವ್. ಇಂಡಿಫರೆನ್ಸ್ ಕರ್ವ್.
Quantz curve, that means IQ. ಸ್ವಲ್ಪ ಫಸ್ಟ್ ನಾವೇನು ಮಾಡೋಣ ಅಂದರೆ ಐಸೋ ಕ್ವಾಂಟ್ಸ್ ಕರ್ವ್ನ ಹೇಳೋದಕ್ಕೂ ಮುಂಚೆ ನಾವಿಲ್ಲಿ ಇಂಡಿಫರೆನ್ಸ್ ಕರ್ವ್ನ ನೋಡ್ತಾ ಹೋಗೋಣ. ಯಾಕೆಂದರೆ ನಿಮಗೆ ಇಂಡಿಫರೆನ್ಸ್ ಕರ್ವ್ ಬಗ್ಗೆ ಗೊತ್ತಿದ್ರೆ ಮಾತ್ರ ನೀವು ಐಸೋ ಕ್ವಾಂಟ್ಸ್ ಕರ್ವ್ನ ಹೇಳೋದಕ್ಕೆ ಸಾಧ್ಯ. ಹೆಂಗೆ ಅಂತಂದರೆ ಏನು ಇಂಡಿಫರೆನ್ಸ್ ಕರ್ವ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ವಾಟ್ ಈಸ್ ಇಂಡಿಫರೆನ್ಸ್ ಕರ್ವ್ ಅಂತಂದರೆ ದ ಇಂಡಿಫರೆನ್ಸ್ ಕರ್ವ್ ರೆಫರ್ಸ್ ಟು ದಿಸ್ ಈಸ್ ಶೋಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್. different combination of two goods, different combination of two goods give a same level of satisfaction, An indifference curve shows the different combination of two goods give a same level of satisfaction. ಅಂದರೆ ಎರಡು ಗೂಡ್ಸ್ ಇದೆ, ಆ ಗೂಡ್ಸ್ನ ಕನ್ಸ್ಯೂಮರ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾನೆ ಅಂದರೆ ಅದರಿಂದ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಸೇಮ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಇಲ್ಲಿ. ಸಪೋಸ್ ವೆನ್ ದ ಕನ್ಸ್ಯೂಮರ್ ಕನ್ಸ್ಯೂಮ್ಸ್ ದ ಟೂ ಗೂಡ್ಸ್ ಲೈಕ್ ಆ್ಯಪಲ್ ಆ್ಯಂಡ್ ಆರೆಂಜ್. ಇಲ್ಲಿ ಕನ್ಸ್ಯೂಮರು ಎರಡು ಗೂಡ್ಸ್ನ ಪರ್ಚೇಸ್ ಮಾಡಿ ಅವನು ಏನು ಮಾಡ್ತಾ ಇದ್ದಾರೆ, ಕನ್ಸಂಪ್ಷನ್ ಮಾಡ್ತಾ ಇದ್ದಾನೆ. ಆ ಗೂಡ್ಸ್ ಯಾವುದು ಅಂದರೆ ಆ್ಯಪಲ್ ಆ್ಯಂಡ್ ಆರೆಂಜ್. ಆ್ಯಪಲ್ನ ಕನ್ಸಂಪ್ಷನ್ ಮಾಡಿದಾಗ ಅವನಿಗೆ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಅದೇ ರೀತಿ ಆರೆಂಜ್ನ ಕನ್ಸಂಪ್ಷನ್ ಮಾಡಿದಾಗಲೂ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ನೀವು ಹೇಳ್ಬೋದು ಡಿಫ್ರೆಂಟ್ ಗೂಡ್ಸ್ ಇದೆ, ಹಾಗಾದರೆ ನಮಗೆ ಡಿಫ್ರೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಮಗೆ ಆ್ಯಪಲ್ನ ಕನ್ಸಂಪ್ಷನ್ ಮಾಡಿದಾಗ ನಮಗೆ 10 ಯೂನಿಟ್ ಸಿಗೋದಿಲ್ಲ, 20 ಯೂನಿಟ್ ಸಿಗುತ್ತೆ. ಆರೆಂಜ್ನ ಕನ್ಸಂಪ್ಷನ್ ಮಾಡಿದಾಗ ನಮಗೆ 10 ಯೂನಿಟ್ ಸಿಗುತ್ತೆ ಅಂತ ನೀವು ವಾದ ಮಾಡ್ಬೋದು. ಬಟ್ ಇದು ಇಂಡಿಫರೆನ್ಸ್ ಕರ್ವ್ ಹೇಳೋದೇ ಹೇಗೆ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್. ಅಲ್ಲಿ ಡಿಫ್ರೆಂಟ್ ಆಗಿರುವಂಥ ಟೂ ಕಾಂಬಿನೇಷನ್ಸ್ ಗೂಡ್ಸ್ ಇದೆ, ಬಟ್ ಸಿಗೋವಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಎರಡು ಏನಾಗಿದೆ ಸೇಮ್ ಇದೆ. 2 ಸೇರಿಸಿ 20 ಬರೆಯೋ ಹಾಗಿಲ್ಲ, ಎರಡರಿಂದ ನಮಗೆ ಸಿಗ್ತಾ ಇರೋದೆ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಏನು ಇಂಡಿಫರೆನ್ಸ್ ಕರ್ವ್ ಅಂತಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಎರಡು ಗೂಡ್ಸು ಡಿಫ್ರೆಂಟ್ ಇದೆ. ಒಂದು ಕಡೆ ಆ್ಯಪಲ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಆರೆಂಜ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದಾನೆ. ಆ್ಯಪಲ್ನ ಕನ್ಸಂಪ್ಷನ್ ಮಾಡಿದಾಗಲೂ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನು, ಆರೆಂಜ್ನ ಕನ್ಸಂಪ್ಷನ್ ಮಾಡಿದಾಗಲೂ 10 ಯೂನಿಟ್ ಸ್ಯಾಟಿಸ್ಫ್ಯಾಕ್ಷನು. ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಇಲ್ಲಿ 10 ಸೇಮ್ ಇದೆ, ಸಿಗ್ತಾ ಇರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೇಮ್ ಇದೆ. ಸೊ ನಾವೇನಂತ ಕರಿತೀವಿ ಅಂದರೆ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಎರಡು ಗೂಡ್ಸ್ನ ತೊಗೊಂಡಿದ್ವಿ, ಅದು ಎಂತಹ ಗೂಡ್ಸ್ ಅಂತಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಫಾರ್ ಎಕ್ಸಾಂಪಲ್, ವೆನ್ ದ ಕನ್ಸ್ಯೂಮರ್ purchase the two goods and consumes the two goods like apple and orange, apple gets the 10 units of satisfaction, orange gets the 10 units of satisfaction, but satisfaction is same. That means 10 unit of satisfaction. So this is shows the indifference curve, and indifference curve always shows the same level of satisfaction, no difference level of satisfaction. ಯಾವುದೇ ಕಾರಣಕ್ಕೂ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಇಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬಂತು ಅಂದರೆ ಅದು ಒಂದು ಇಂಡಿಫರೆನ್ಸ್ ಮ್ಯಾಪ್ ಆಗ್ತಾ ಹೋಗುತ್ತೆ. ಅಲ್ಲಿ ಇಂಡಿಫರೆನ್ಸ್ ಮ್ಯಾಪ್ ಏನು ಹೇಳುತ್ತೆ ಅಂತಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುತ್ತೆ. ಬಟ್ ಇಂಡಿಫರೆನ್ಸ್ ಕರ್ವ್ ಏನು ಹೇಳುತ್ತೆ ಅಂದರೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುತ್ತೆ. ಕ್ಲಿಯರ್? ಈ ಕಡೆ ಬರ್ತಾ ಹೋಗೋಣ. ಐಸೋ ಕ್ವಾಂಟ್ಸ್ ಕರ್ವ್ಗೂ ಇದಕ್ಕೂ ಏನು ಸಂಬಂಧ, ನಾವು ಯಾವ ಥರ ರಿಲೇಷನ್ಶಿಪ್ ಇದೆ ಅಂತ ನೋಡ್ತಾ ಹೋಗೋಣ. ಇಂಡಿಫರೆನ್ಸ್ ಕರ್ವ್ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟು ಐಸೋ ಕ್ವಾಂಟ್ಸ್ನ ಕರ್ವ್ ನೋಡ್ತಾ ಹೋಗೋಣ. ಇಲ್ಲಿ ಇಂಡಿಫರೆನ್ಸ್ ಕರ್ವ್ ನಾವು IC ಅಂತ ಡಿನೋಟ್ ಮಾಡ್ತೀವಿ, ಐಸೋ ಕ್ವಾಂಟ್ಸ್ ಕರ್ವ್ ನಾವು IQ ಅಂತ ಡಿನೋಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುತ್ತೆ. ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಫಾರ್ ಎಕ್ಸಾಂಪಲ್, OX ಆಕ್ಸಿಸ್ ಅಂಡ್ OY ಆಕ್ಸಿಸ್. ಸಪೋಸ್ ಆ್ಯಪಲ್ಸ್ ಅಂತ ಹಾಕೊಳ್ಳಿ, ಇಲ್ಲಿ ಆರೆಂಜ್. ದಿಸ್ ಈಸ್ ದ ಇಂಡಿಫರೆನ್ಸ್ ಕರ್ವ್. IC1, IC2, IC3, IC4.
4. ಒಂದು ರೂಲ್ಸ್ ಇದೆ ಇಂಡಿಫರೆನ್ಸ್ ಕರ್ವಲ್ಲಿ. ಏನು ರೂಲ್ಸ್ ಅಂದರೆ ಹೈಯರ್ ದ ಇಂಡಿಫರೆನ್ಸ್ ಕರ್, ನಿಮಗೆ ಆಗಲೇ ಗೊತ್ತು ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ನ ನೋಡಿದ್ದೀರಾ. ಅದರೊಳಗೆ ಮೊದಲನೇ ಫೀಚರ್ ಬಂದು ಹೈಯರ್ ದ ಇಂಡಿಫರೆನ್ಸ್ ಕರ್ ಶೋಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುತ್ತೆ ಕಂಪೇರ್ಡ್ ಟು ದ ಲೋಯರ್ ಇಂಡಿಫರೆನ್ಸ್ ಕರ್. ಫಾರ್ ಎಕ್ಸಾಂಪಲ್, ಇನ್ ದಿ ಅಬೌವ್ ಡಯಾಗ್ರಾಮ್ OX axis measured in apples and OY axis measured in orange. There are 4 indifference curve in this diagram like IC1, IC2, IC3 and IC4. Now observe that IC2 give a higher level of satisfaction compared to the IC1. Similarly, IC3 give the higher level of satisfaction compared to the IC2. Similarly, IC4 give the higher level of satisfaction compared to the IC3. Here, the consumer always prefers the higher level of indifference curve because it is gives the maximum level of satisfaction. ಯಾವಾಗಲೂ ಕನ್ಸ್ಯೂಮರ್ ಅನ್ನೋನು ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ಹೈಯರ್ ಇಂಡಿಫರೆನ್ಸ್ ಕರ್ವ್ನ ಏನು ಮಾಡ್ತಾ ಹೋಗ್ತಾನೆ, ಪ್ರಿಫೇರ್ ಮಾಡ್ತಾ ಹೋಗ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನಾವು ಇದನ್ನು ಏನಂತ ಕರೆದಿದ್ದೀವಿ ಅಂದರೆ MRS ಅಂತ ಹೇಳಿ ಕರಿತೀವಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತಲೂ ಸಹ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಹೈಯರ್ ದ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಆಲ್ವೇಸ್ ಬಿ ಶೋಸ್ ದ ಹೈಯರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಕಂಪೇರ್ಡ್ ಟು ದ ಲೋಯರ್ ಇಂಡಿಫರೆನ್ಸ್ ಕರ್ವ್. ಕ್ಲಿಯರ್? ನೆಕ್ಸ್ಟು ಐಸೋಕ್ವಾಂಟ್ಸ್ ಕರ್ವ್ಗೆ ಬರ್ತಾ ಹೋಗೋಣ. ಏನು ಐಸೋಕ್ವಾಂಟ್ಸ್ ಕರ್ವ್ ಅಂತಂದರೆ ನಾವಾಗಲೇ ಹೇಳಿದೆ ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಎ ಐಸೋಪ್ರಾಡಕ್ಟ್ಸ್ ಕರ್ವ್. ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಐಸೋಪ್ರಾಡಕ್ಟ್ಸ್ ಕರ್ವ್. ದಿಸ್ ಈಸ್ ಶೋಸ್ ದ ಐಸೋಕ್ವಾಂಟ್ಸ್ ಕರ್ವ್ ಶೋಸ್ ದ ಡಿಫ್ರೆಂಟ್ ಕಾಂಬಿನೇಷನ್ ಆಫ್, ನೋಡಿ ಇಲ್ಲಿ ಸೇಮ್ ಡೆಫಿನೇಷನ್ ಬರುತ್ತೆ, ಇಲ್ಲಿ ಕಾಂಬಿನೇಷನ್ ಗೂಡ್ಸ್ ಅಂತ ಬರುತ್ತೆ, ಇಲ್ಲಿ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಡಿಫ್ರೆಂಟ್ ಕಾಂಬಿನೇಷನ್ ಆಫ್ two factors give a same level of factors or inputs, give a same level of output or yield, YEIELD, yield. ಇಲ್ಲಿ ನೋಡಿ, ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಎ ಐಸೋಪ್ರಾಡಕ್ಟ್ ಕರ್ವ್. ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಐಸೋಪ್ರಾಡಕ್ಟ್ ಕರ್ವ್. It is shows the different combination of two inputs give a same level of output. ಇಲ್ಲೇನು ಹೇಳ್ತಾ ಇದೆ, ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಎರಡು ಗೂಡ್ಸು ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಯಾವುದು? ಇಂಡಿಫರೆನ್ಸ್ ಕರ್ವ್. ಐಸೋಕ್ವಾಂಟ್ಸ್ ಕರ್ವ್ ಏನು ಹೇಳ್ತಾ ಇದೆ ಅಂತಂದರೆ ಎರಡು ಇನ್ಪುಟ್ಸು ಕೊಡ್ತಾ ಇರೋವಂಥ ಔಟ್ಪುಟ್ ಬಂದು ಸೇಮ್ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೊಡಕ್ಷನಲ್ಲಿ ಒಂದು ಕಡೆ ಕ್ಯಾಪಿಟಲ್ನ ಯೂಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ಲೇಬರ್ನ ಯೂಸ್ ಮಾಡಿದ್ದಾರೆ. ಎಲ್ಲಿ ಯೂಸ್ ಮಾಡಿರೋದು? ಪ್ರೊಡಕ್ಷನಲ್ಲಿ ಒಂದು ಕಡೆ ಕ್ಯಾಪಿಟಲ್ನ ಯೂಸ್ ಮಾಡಿದ್ದಾರೆ, ಇನ್ನೊಂದು ಕಡೆ ಲೇಬರ್ನ ಯೂಸ್ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ಸ್. ಇನ್ಪುಟ್ಸ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇನ್ಪುಟ್ಸ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಕ್ಲಿಯರ್? ಅಂದರೆ ಇಲ್ಲಿ ಎರಡನ್ನೇ ತೊಗೊಂಡಿರೋದವರು. ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ಸ್ ಮೀನ್ಸ್ ಇಲ್ಲಿ ಎರಡು ಇನ್ಪುಟ್ಸ್ನ ತೊಗೊಂಡಿದ್ದಾರೆ, ದಟ್ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ತೊಗೊಂಡಿದ್ದಾರೆ. ಯಾವುದು ಅಂದರೆ ಕ್ಯಾಪಿಟಲ್ ಆ್ಯಂಡ್ ಲೇಬರ್. ಕ್ಲಿಯರ್? ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಬಂದು ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಟೂ ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ನಾವು ಪ್ರೊಡಕ್ಷನಲ್ಲಿ ಒಂದು ಕಡೆ ಕ್ಯಾಪಿಟಲ್ನ ಯೂಸ್ ಮಾಡಿದ್ದೀವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ಕ್ಯಾಪಿಟಲ್ನ ನಾವು ಪ್ರೊಡಕ್ಷನಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ ಯೂಸ್ ದ ಕ್ಯಾಪಿಟಲ್ ಇನ್ ಪ್ರೊಡಕ್ಷನ್ ಆಕ್ಟಿವಿಟಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ ಆ್ಯಂಡ್ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ ಎರಡು ಇದೆ. ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ ಆ್ಯಂಡ್ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ವಾಟ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತಂದರೆ use the capital in production activities. Use the capital in production activities, so it is called as a capital incentive technology. ನಾವೇನಾದರೂ ಪ್ರೊಡಕ್ಷನಲ್ಲಿ ಕ್ಯಾಪಿಟಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಟೂಲ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇವುಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಇನ್ಸೆಂಟಿವ್ ಟೆಕ್ನಾಲಜಿ. ಯೂಸ್ ದ ಲೇಬರ್ ಫೋರ್ಸ್ ಇನ್ ಪ್ರೊಡಕ್ಷನ್ ಆಕ್ಟಿವಿಟೀಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಲೇಬರ್ ಇನ್ಸೆಂಟಿವ್ ಟೆಕ್ನಾಲಜಿ.
ಅಂದರೆ ಒಂದು ಕಡೆ ಲೇಬರ್ನ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕ್ಯಾಪಿಟಲ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಲೇಬರ್ನ ಯೂಸ್ ಮಾಡೋದಕ್ಕಿಂತಲೂ ಕ್ಯಾಪಿಟಲ್ನ ಯೂಸ್ ಮಾಡಿದ್ರೆ ನಮಗೆ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ. ಏಕೆಂದರೆ 10 ಜನ ಮಾಡುವಂಥ ಕೆಲಸನ ಕ್ಯಾಪಿಟಲ್ಲು ಒಂದೇ ಒಂದು ಮಿಷಿನ್ ಏನು ಮಾಡ್ತಾ ಹೋಗುತ್ತೆ. ಸೊ ನಮಗೆ ಕಂಪ್ಯಾರಿಸನ್ ಬೇಕಾಗಿಲ್ಲ. ಅಲ್ಲಿ ಏನಿದೆ 2 ಗೂಡ್ಸ್ ಇದೆ ಅಂತ ಹೇಳ್ತಾರೆ, 2 ಇನ್ಪುಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಇನ್ಪುಟ್ಸು? ಒಂದು ಕಡೆ ಕ್ಯಾಪಿಟಲ್, ಇನ್ನೊಂದು ಕಡೆ ಲೇಬರ್. ಇವೆರಡು ಇನ್ಪುಟ್ನ ಏನು ಮಾಡಿದ್ದಾರೆ? ಪ್ರೊಡಕ್ಷನಲ್ಲಿ ತೊಗೊಂಡಿದ್ದಾರೆ. ನಮಗೆ ಕ್ಯಾಪಿಟಲ್ನ ಯೂಸ್ ಮಾಡಿದಾಗಲೂ ನಮಗೆ 100% ಔಟ್ಪುಟ್ ಸಿಗ್ತಾ ಇದೆ. ಲೇಬರ್ನ ನಾವು ಪ್ರೊಡಕ್ಷನ್ ಯೂಸ್ ಮಾಡಿರೋದ್ರಿಂದ 100% ಔಟ್ಪುಟ್ ಸಿಗ್ತಾ ಇದೆ. ಬರ್ತಾ ಇರುವಂಥ ಔಟ್ಪುಟ್ ಏನಾಗಿದೆ? ಸೇಮ್ ಇದೆ ಅಥವಾ ಈಲ್ಡ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಐಸೋಕ್ವಾಂಟ್ಸ್ ಕರ್ವ್ ಅಂತ ಹೇಳಿ ಕರಿತಾ ಹೋಗ್ತೇವೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಐಸೋಕ್ವಾಂಟ್ಸ್ ಕರ್ವ್ ಆಲ್ಸೋ ನೋನ್ ಆಸ್ ಎ ಐಸೋಪ್ರಾಡಕ್ಟ್ ಕರ್ವ್. The isoquants curve refers to the different combination of 2 inputs give a same level of output. Different combination of 2 input give a same level of output. ನೀನು ಯಾವುದಾದ್ರೂ ತಗೊಳ್ಳಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಈ 4ರಲ್ಲಿ ನೀವು ಯಾವುದನ್ನಾದ್ರೂ ತಗೊಳ್ಳಿ, ಡಿಫ್ರೆಂಟ್ ಆಗಿರುವಂಥ 2 ಇನ್ಪುಟ್ಸ್ನ ತಗೊಳ್ಳಿ, ಬಟ್ ಸಿಗ್ತಾ ಇರುವಂಥ ಔಟ್ಪುಟ್ ಏನಾಗಿದೆ? ಸೇಮ್ ಆಗಿದೆ. ನೀನು ಕ್ಯಾಪಿಟಲ್ನಾದರೂ ಯೂಸ್ ಮಾಡ್ಕೋ, ಲೇಬರ್ನಾದರೂ ಯೂಸ್ ಮಾಡ್ಕೋ ಪ್ರೊಡಕ್ಷನಲ್ಲಿ, ಬಟ್ ಈ 2ರನ್ನು ಯೂಸ್ ಮಾಡಿದಾಗಲೂ ನಮಗೆ ಸಿಗ್ತಾ ಇರೋಂಥ ಔಟ್ಪುಟ್ ಏನಾಗಿದೆ? ಸೇಮ್ ಆಗಿದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಐಸೋ ಪ್ರಾಡಕ್ಟ್ ಕರ್ವ್. ಅರ್ಥ ಆಗ್ತಾಯ್ತಾ? ಜೊತೆಗೆ ಐಸೋ ಪ್ರಾಡಕ್ಟ್ಸ್ ಆಲ್ವೇಸ್ ಬಿ ನೆಗೆಟಿವ್ಲಿ ಸ್ಲೋಪ್ ಕೊಡಿ. ಯಾವಾಗಲೂ ಐಸೋ ಪ್ರಾಡಕ್ಟ್ ಕರ್ವ್ ಏನಾಗಿರುತ್ತೆ? ನೆಗೆಟಿವ್ ಆಗಿ ಈ ರೀತಿ ಏನಾಗ್ತಾ ಹೋಗುತ್ತೆ? ಸ್ಲೋಪ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತಂತಂದರೆ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಕ್ರೀಸಸ್, ದ ಕ್ವಾಂಟಿಟಿ ಆಫ್ ಅನದರ್ ಫ್ಯಾಕ್ಟರ್ ಮಸ್ಟ್ ಬಿ ಡಿಕ್ರೀಸಸ್. ಅಂದರೆ ನಾವು ಒಂದು ಫ್ಯಾಕ್ಟರ್ನ ಜಾಸ್ತಿ ಬಳಸ್ತಾ ಹೋದರೆ ಮತ್ತೊಂದು ಫ್ಯಾಕ್ಟರ್ನ ನಾವೇನು ಮಾಡಬೇಕು? ಡಿಕ್ರೀಸ್ ಮಾಡ್ತಾ ಇರ್ತೀವಿ, ಸ್ಯಾಕ್ರಿಫೈಸ್ನ ಮಾಡಬೇಕಾಗುತ್ತೆ. ಅಂದರೆ ನಾವು ಕ್ಯಾಪಿಟಲ್ನ ಜಾಸ್ತಿ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಲೇಬರ್ನ ಒಂದು ಪ್ರೊಡಕ್ಷನಲ್ಲಿ ಯೂಸ್ ಮಾಡೋವಂಥ ಲೇಬರ್ಸ್ನ ನಾವೇನು ಮಾಡಬೇಕು? ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಲೇಬರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಪಿಟಲ್ನ ಏನು ಮಾಡ್ತಾ ಹೋಗ್ತೀವಿ? ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಆಲ್ವೇಸ್ ಬಿ ಐಸೋಕ್ವಾಂಟ್ಸ್ ಕರ್ವ್ ನೆಗೆಟಿವ್ಲಿ ಸ್ಲೋಪ್ಡ್. ಕ್ಲಿಯರ್? ಇಂಡಿಫರೆನ್ಸ್ ಕರ್ವ್, ಐಸೋಕ್ವಾಂಟ್ಸ್ ಕರ್ವ್. ಇಂಡಿಫರೆನ್ಸ್ ಕರ್ವ್ ಬಂದು ದ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 ಗೂಡ್ಸ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿ ಐಸೋಕ್ವಾಂಟ್ಸ್ ಕರ್ವ್ ರೆಫರ್ಸ್ ಟು ದ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 ಇನ್ಪುಟ್ ಗಿವ್ ಎ ಸೇಮ್ ಲೆವೆಲ್ ಆಫ್ ಔಟ್ಪುಟ್. 2 ಗೂಡ್ಸ್, 2 inputs, same satisfaction, same output. Clear? Isoquants curve represents the IQ, indifference curve represents the IC. It is always be negatively sloped because the quantity of one factor increases, the quantity of another factor must be decreases. Similarly, an indifference curve always be negatively sloped because the quantity of one goods increases, the quantity of one goods increases, the quantity of another good must be decreases. ಒಂದು ಗೂಡ್ಸ್ನ ನಾವು ಹೆಚ್ಚಾಗಿ ಪರ್ಚೇಸ್ ಮಾಡಬೇಕು ಅಂದರೆ ಮತ್ತೊಂದು ಗೂಡ್ಸ್ನ ನಾವೇನು ಮಾಡಬೇಕಾಗುತ್ತೆ? ಕಡಿಮೆ ಪ್ರಮಾಣದಲ್ಲಿ ಬಿಟ್ಕೊಡ್ಬೇಕಾಗುತ್ತೆ. ಅಥವಾ ಒಂದನ್ನು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಮತ್ತೊಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಆ್ಯಪಲ್ ಬೇಕು ಅಂತಂದರೆ ಆ್ಯಪಲ್ನ ನಾವು ಜಾಸ್ತಿ ಪರ್ಚೇಸ್ ಮಾಡಬೇಕು ಅಂದರೆ ಆರೆಂಜ್ ಪರ್ಚೇಸ್ನ ನಾವೇನು ಮಾಡಬೇಕು? ಡಿಕ್ರೀಸ್ ಮಾಡಬೇಕಾಗುತ್ತೆ, ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಆರೆಂಜ್ನ ನಾವು ಜಾಸ್ತಿ ಪರ್ಚೇಸ್ ಮಾಡಬೇಕು ಅಂದರೆ ಆ್ಯಪಲ್ನ ಪರ್ಚೇಸ್ ಮಾಡೋದನ್ನ ಏನು ಮಾಡಬೇಕು? ಸ್ಯಾಕ್ರಿಫೈಸ್ ಮಾಡಬೇಕು. ಕ್ಲಿಯರ್? ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ಶೋಸ್ ದ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 goods give a same level of satisfaction. An indifference curve always be shows the same level of satisfaction. ಇಲ್ಲಿ higher the indifference curve shows the higher level of satisfaction compared to the lower indifference curve. Clear? Next, an indifference curve always be negatively sloped because the quantity of one good increases, the quantity of another good must be decreased. So indifference curve always be negatively sloped. Next, isoquants curve ಕಡೆ ಬರುತ್ತಾ ಹೋಗೋಣ. ಏನು isoquants curve ಅಂದರೆ isoquants curve also known as isoproducts curve. This is shows the different combination of 2 inputs give a same level of output. Different combination of 2 input give a same level of output. That means we use the 2 factors of production like capital and labor. The capital gives the 10% of output and labor gives the 10% of output, but output is same but different combination of inputs. That means K and L.
indifference curve shows the different combination of two goods. Isoquants curve shows the different combination of two factor. ಇಲ್ಲಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಿ ಸೇಮ್ ಔಟ್ಪುಟ್. ಕ್ಲಿಯರ್? indifference curve shows indifference curve always be negatively sloped because the quantity of one goods increases, the quantity of another good must be decreases. Similarly, isoquants curve always be negatively sloped because the quantity of one factor increases, the quantity of another factor must be decreases. So this is the differences between indifference curve and isoquants curve. The next class ಅಲ್ಲಿ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ isoquants curve ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಡಯಾಗ್ರಾಮ್ ಅಲ್ಲಿ. ಇಷ್ಟು ಬಂದು ಏನು ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ indifference curve and isoquants curve. This is the introduction class.